ಮತದಾರರಿಗೆ ಬೆದರಿಕೆ ಅಡ್ಡಿ ಮಾಡಿದ್ರೆ ಮರು ಮತದಾನ ಮರು ಚುನಾವಣೆಯ ವಿಧಾನ ಬದಲಿಸ್ತಾ ಇರುವಂತಹ ಆಯೋಗ 5 ರಾಜ್ಯಗಳ ಚುನಾವಣೆ ವೇಳೆಗೆ ಹೊಸ ರೂಲ್ಸ್ ಜಾರಿಯಾಗಿದೆ. ಕೇಂದ್ರ ಚುನಾವಣಾ ಆಯೋಗದಿಂದ ಮಹತ್ವದ ಹೆಜ್ಜೆ ಇಡಲಾಗ್ತಾ ಇದೆ. ಬೆದರಿಕೆ ಅಥವಾ ಮತದಾನಕ್ಕೆ ಅಡ್ಡಿಪಡಿಸಿದ ಆರೋಪ ಏನಾದರೂ ಕೇಳಿ ಬಂತು ಅಂತ ಹೇಳಿದ್ರೆ ಮರು ಚುನಾವಣೆ ನಡೆಸ್ತೇವೆ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಕಮಿಷನ್ ಇಂದಿನ ಚುನಾವಣೆಗಳಲ್ಲೂ ಕೂಡ ಇಲ್ಲಾಗಿರುವಂತದ್ದು. ಸೊ ಇದೀಗ ಫೈನಲ್ ಆಗಿ ಆದೇಶ ಹೊರಬಿದ್ದಿದೆ. ಮತದಾರರಿಗೆ ಬೆದರಿಕೆ ಅಡ್ಡಿ ಮಾಡಿದ್ರೆ ಮರು ಮತದಾನ ಫಿಕ್ಸ್. ಮರುಚುನಾವಣೆ ವಿಧಾನ ಬದಲಾಯಿಸ್ತಾ ಇರುವಂತಹ ಆಯೋಗ ನವದೆಹಲಿ ಸದ್ಯ 5 ರಾಜ್ಯಗಳ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮರುಚುನಾವಣೆಗೆ ಸಂಬಂಧಪಟ್ಟ ಒಟ್ಟಾರೆ ವಿಧಾನವನ್ನೇ ಕಂಪ್ಲೀಟ್ ಆಗಿ ಚುನಾವಣಾ ಆಯೋಗ ಈಗ ಬದಲಿಸ್ತಾ ಇದೆ. ಇಲ್ಲಿವರೆಗೂ ಕೂಡ ಅಸಾಧಾರಣ ಸಂದರ್ಭಗಳಲ್ಲಿ ಮಾತ್ರ ನಡೆಸಲಾಗ್ತಾ ಇತ್ತು ಈ ಒಂದು ರೂಲ್ಸ್ ಅನ್ನ. ಆದ್ರೆ ಈ ಬಾರಿ ಅಂಥ ಪರಿಕಲ್ಪನೆಗಳನ್ನ ಸಂಪೂರ್ಣವಾಗಿ ಬದಲಿಸ್ತಾ ಇದೆ. ತುರ್ತು ಆಧಾರದಲ್ಲಿ ಮರುಚುನಾವಣೆಗೆ ಆಯೋಗ ಇದೀಗ ನಿರ್ಧಾರವನ್ನ ಮಾಡಿರುವಂಥದ್ದು. ಮತದಾರರಿಗೆ ಬೆದರಿಕೆ ಅಡ್ಡಿ ಮಾಡಿದ್ರೆ ಮರುಚುನಾವಣೆಯ ವಿಧಾನವನ್ನ ಬದಲಿಸ್ತಾ ಇದೆ ಇದೀಗ ಆಯೋಗ. 1951ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯು ಮರುಚುನಾವಣೆಗೆ ಸಂಬಂಧಪಟ್ಟಂತಹ ವಿಷಯಗಳ ಕುರಿತಾಗಿ ವಿವರವಾದ ಮಾಹಿತಿಯನ್ನು ಒದಗಿಸುತ್ತೆ. ಕೆಲವು ಸಂದರ್ಭಗಳಲ್ಲಿ ಯಾವ ಬೂತ್ ಅಥವಾ ಮತಗಟ್ಟೆಗಳಲ್ಲಿ ಮರುಚುನಾವಣೆ ನಡೆಸಬಹುದು ಅನ್ನೋದನ್ನು ಕೂಡ ಅದು ಸ್ಪಷ್ಟವಾಗಿ ಉಲ್ಲೇಖ ಮಾಡುತ್ತೆ. ಆದಾಗ್ಯೂ ಕೂಡ ವಾಸ್ತವಿಕ ಪರಿಸ್ಥಿತಿಯನ್ನ ಪರಿಗಣಿಸಿ ಈ ವಿಷಯದಲ್ಲಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಅಧಿಕಾರ ಕೂಡ ಆಯೋಗಕ್ಕೆ ಇರುತ್ತೆ. ಅಧಿಕಾರಿಯೊಬ್ಬರು ಹೇಳುವ ಪ್ರಕಾರ ಹಿಂದೆ ಮರುಚುನಾವಣೆಗಳು ಅಸಾಧಾರಣ ಸಂದರ್ಭದಲ್ಲಿ ನಡೀತಾ ಇತ್ತು. ಈಗ ತುರ್ತು ಆಧಾರದ ಮೇಲೆ ಮರುಚುನಾವಣೆಯನ್ನ ನಡೆಸಲಾಗುತ್ತೆ ಅಂತ ಬದಲಾವಣೆಯನ್ನ ತಂದಿದ್ದಾರೆ. 1951ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ ಅಡಿಯಲ್ಲಿ ಮರುಚುನಾವಣೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಕುರಿತಾಗಿ ಬೆದರಿಕೆ ಮತದಾರರಿಗೆ ಅಡ್ಡಿಯನ್ನ ಉಂಟು ಮಾಡಿದ್ರೆ ಮರುಚುನಾವಣೆಯ ವಿಧಾನ ಬದಲಿಸ್ತಾ ಇರುವಂತಹ ಆಯೋಗ 5 ರಾಜ್ಯಗಳ ಚುನಾವಣೆ ಸಂದರ್ಭದಲ್ಲಿಯೇ ಹೊಸ ರೂಲ್ಸ್ ಇದೀಗ ಜಾರಿಯಾಗಿದೆ. ಕೇಂದ್ರ ಚುನಾವಣಾ ಆಯೋಗದಿಂದ ಇದೀಗ ಮಹತ್ವದ ಹೆಜ್ಜೆ ಬದಲಾವಣೆ. ಬೆದರಿಕೆ ಅಥವಾ ಮತದಾನಕ್ಕೆ ಅಡ್ಡಿಪಡಿಸಿದ ಆರೋಪ ಏನಾದರೂ ಕೇಳಿ ಬಂತು ಅಂತ ಹೇಳಿದ್ರೆ ಮರುಚುನಾವಣೆ ಫಿಕ್ಸ್. ವಿಧಾನ ಕೆಲವೊಂದು ಬದಲಾಗ್ತಾ ಇದೆ. 5 ರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿಯೇ ಹೊಸ ರೂಲ್ಸ್ ಜಾರಿಯಾಗ್ತಾ ಇರುವಂತದ್ದು. ಈ ಹಿಂದೆ ತುರ್ತು ಸಂದರ್ಭದಲ್ಲಿ ಮರುಚುನಾವಣೆ ರೂಲ್ಸ್, ಈಗ ಮತದಾನದ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಕೆಲವೊಂದು ವಿಧಾನಗಳನ್ನ ಬದಲಿಸ್ತಾ ಇರುವಂತಹ ಆಯೋಗ 5 ರಾಜ್ಯಗಳ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮರುಚುನಾವಣೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆ ವಿಧಾನವನ್ನ ಚುನಾವಣಾ ಆಯೋಗ ಇದೀಗ ಬದಲು ಮಾಡ್ತಾ ಇದೆ. ಅಸಾಧಾರಣ ಸಂದರ್ಭಗಳಲ್ಲಿ ಮಾತ್ರ ನಡೆಸಲಾಗ್ತಾ ಇತ್ತು. ಈ ಬಾರಿ ಅಂತಹ ಪರಿಕಲ್ಪನೆಯನ್ನ ಸಂಪೂರ್ಣವಾಗಿ ಬದಲಿಸ್ತಾ ಇದೆ ಆಯೋಗ. ಎಲ್ಲೆಲ್ಲ ಬೆದರಿಕೆ ಅಥವಾ ಮತದಾನಕ್ಕೆ ಅಡ್ಡಿಪಡಿಸಿದಂತಹ ಆರೋಪಗಳು ಕೇಳಿ ಬರುತ್ತೆ, ಮರುಚುನಾವಣೆ ನಡೆಸಲಾಗುತ್ತೆ. ಅಧಿಕಾರಿಯೊಬ್ಬರು ಹೇಳುವ ಪ್ರಕಾರ ಈ ಹಿಂದೆ ಮರುಚುನಾವಣೆಗಳು ಅಸಾಧಾರಣ ಸಂದರ್ಭಗಳಲ್ಲಿ ನಡೀತಾ ಇತ್ತು. ಈಗ ತುರ್ತು ಆಧಾರದ ಮೇಲೆ ನಡೆಸಲಾಗುತ್ತೆ ಅನ್ನುವಂಥದ್ದು ಇದೀಗ ಫೈನಲೈಸ್ ಆಗಿರುವಂತಹ ವಿಚಾರ. ಇನ್ನು ಜನತಾ ಪ್ರಾತಿನಿಧ್ಯ ಕಾಯ್ದೆಯ ಸೆಕ್ಷನ್ 135A ಪ್ರಕಾರ ಮತಗಟ್ಟೆಗಳ ಮೇಲೆ ಆಕ್ರಮಣ ಮತ್ತೆ ಮತದಾನಕ್ಕೆ ಅಡ್ಡಿ ಅಥವಾ ರಸ್ತೆಗಳನ್ನ ನಿರ್ಬಂಧಿಸಿದ್ರೆ ಇದೆಲ್ಲ ಕಾರಣಗಳಿಗೂ ಕೂಡ ಮರುಚುನಾವಣೆ ಖಚಿತವಾಗಿರುತ್ತೆ. ನೆನಪಿರಲಿ, ಯಾವುದೇ ಕಾರಣಕ್ಕೂ ಕೂಡ ತೊಂದರೆಗಳನ್ನ ಉಂಟು ಮಾಡೋ ಹಾಗಿಲ್ಲ. ಮತಗಟ್ಟೆಗಳ ಮೇಲೆ ಆಕ್ರಮಣ ಮಾಡಿದ್ರೆ, ಅಡ್ಡಿಪಡಿಸಿದ್ರೆ, ರಸ್ತೆಗಳನ್ನ ನಿರ್ಬಂಧಿಸಿದ್ರೆ ಮರುಚುನಾವಣೆ ಫಿಕ್ಸ್. ಗಂಭೀರ ಕ್ರಮ ನಡೆದಿದೆ ಅಂತ ಹೇಳ್ಬಿಟ್ಟು ಚುನಾವಣಾ ಆಯೋಗ ಪರಿಗಣಿಸಿ ಈ ರೀತಿಯಾದಂತಹ ರೂಲ್ಸ್ ಅನ್ನ ಜಾರಿಗೆ ತಂದಿದೆ.